ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ ಜೊತೆ ಇರೋ ವ್ಯಕ್ತಿ ನೀವು ಏನೂ ಹೇಳದೇ ಇದ್ರೂ ನಿಮ್ಮ ಮನ್ಸನ್ನ ಓದ್ಬಲ್ಲವರಾಗಿದ್ರೆ, ಅಥವಾ ಅವರ ಒಂದು ಕನಸು ನಿಮ್ಮ ಭವಿಷ್ಯದ ಬಗ್ಗೆ ಸುಳಿವು ಕೊಡಬಹುದಾದ್ರೆ, ಇದ್ಯಾವುದೋ ಸೈನ್ಸ್ ಫಿಕ್ಷನ್ ಕಥೆಯಲ್ಲ. ಬದಲಿಗೆ ನಾವು ಮಾತಾಡ್ತಿರೋದು ರಾಶಿಚಕ್ರದ ಅತ್ಯಂತ ನಿಗೂಢ ವ್ಯಕ್ತಿಗಳಾದ ಮೀನರಾಶಿಯವರ ಬಗ್ಗೆ. ನೋಡೋಕೆ ಸೈಲೆಂಟ್ ಆಗಿ ತಂಪಾಡಿಗ್ ತಾವಿದ್ದಾರೆ ಅನ್ಸಿದ್ರೂ ಇವರೊಳಗೆ ಎಂಥೆಂಥ ರಹಸ್ಯಗಳು ಅಡಗಿವೆ ಅಂತ ಗೊತ್ತಾದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಇವತ್ತು ಅವರ 21 ಸೀಕ್ರೆಟ್ಗಳನ್ನ ಒಂದೊಂದಾಗಿ ಬಯಲು ಮಾಡೋಣ. ನೀವು ಮೀನರಾಶಿಯವರಾಗಿದ್ರೆ ಈ ವಿಡಿಯೋ ನಿಮ್ಮ ರಹಸ್ಯಗಳ ಕನ್ನಡಿ. ಬನ್ನಿ ಶುರು ಮಾಡೋಣ. ಮೊದಲನೇ ಗುಣ ಕಾಳಜಿ ಮತ್ತು ಕರುಣೆ. ಸರಿ, ನಮ್ ಲಿಸ್ಟ್ನಲ್ಲಿ ಮೊದಲನೇ ಗುಣ ಮೀನರಾಶಿಯವರ ಸಿಗ್ನೇಚರ್ ಕ್ವಾಲಿಟಿ ಕಾಳಜಿ. ನಾನ್ ಹೇಳ್ತಿರೋದು ಸುಮ್ನೆ ಹೇಗಿದ್ದೀಯಾ ಅಂತ ಕೇಳೋ ಕಾಳಜಿಯಲ್ಲ, ಇದು ಅದಕ್ಕಿಂತ ತುಂಬಾ ಡೀಪ್. ಉದಾಹರಣೆಗೆ, ರಾತ್ರಿ 2 ಗಂಟೆಗೆ ನಿಮ್ಮ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಅಂತ ಕಾಲ್ ಬಂದ್ರೆ ಬೆಳಗ್ಗೆ ಮಾತಾಡೋಣ ಅನ್ನೋ ಜನ ಅಲ್ಲ ಇವ್ರು. ತಕ್ಷಣ ಎಲ್ಲಿದ್ಯಾ, ನಾನು ಬರ್ಲಾ ಅಂತ ಕೇಳೋ ಜೀವ ಇವರ್ದು. ತಮ್ಮ ತಟ್ಟೆಯಲ್ಲಿ ಒಂದೇ ಚಪಾತಿ ಇದ್ರೂ ಹಸಿದಿರುವ ಸ್ನೇಹಿತನಿಗೆ ಅದರಲ್ಲಿ ಅರ್ಧ ಕೊಡುವವರು ಇವರು. ಯಾಕ್ ಹೀಗೆ ಅಂದ್ರೆ, ಇವರು ಬೇರೆಯವರ ನೋವನ್ನ ತಮ್ಮ ನೋವಿನ ಹಾಗೆ ಫೀಲ್ ಮಾಡ್ತಾರ. ಎರಡನೇ ಗುಣ ಸಕಾರಾತ್ಮಕ ಪ್ರಭಾವಿಗಳು. ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಬೋರಿಂಗ್ ಆಗಿದೆ, ಏನೂ ಮಾಡಕ್ಕಾಗ್ತಿಲ್ಲ ಅಂತ ನಿಮಗನ್ಸಿದ್ರೆ ಒಬ್ಬ ಮೀನರಾಶಿಯ ಫ್ರೆಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವರು ನಿಮ್ಮ ಪರ್ಸನಲ್ ಚಿಯರ್ ಲೀಡರ್ ಇದ್ದ ಹಾಗೆ. ನಿನ್ನಲ್ಲಾಗತ್ತೆ, ಸುಮ್ನೆ ಟ್ರೈ ಮಾಡು ಅಂತ ಧೈರ್ಯ ತುಂಬಿ ನಿಮ್ಮಿಂದ ಕೆಲಸ ಮಾಡ್ಸೇ ಬಿಡ್ತಾರೆ. ಇವರ ಪಾಸಿಟಿವ್ ಮಾತುಗಳು ನಿಮ್ಮಲ್ಲಿರುವ ನೆಗೆಟಿವ್ ಯೋಚನೆಗಳನ್ನೆಲ್ಲ ಓಡಿಸ್ಬಿಡತ್ತೆ. ಅವರ ಜೊತೆ ಇದ್ರ ಸಾಕು, ನಮ್ಗೂ ಏನಾದ್ರೂ ಸಾಧಿಸ್ಬೇಕು ಅಂತ ಜೋಶ್ ಬರತ್ತೆ. ಮೂರನೇ ಗುಣ ಆಂತರಿಕ ಸೌಂದರ್ಯದ ಆರಾಧಕರು. ಈಗಿನ ಜಗತ್ತಿನಲ್ಲಿ ಎಲ್ಲರೂ ಫಿಲ್ಟರ್ ಹಾಕಿ ಫೋಟೋ ಹಾಕ್ತಾರೆ, ಆದ್ರೆ ಮೀನರಾಶಿಯವರು ನೋ ಫಿಲ್ಟರ್ ಪಾಲಿಸಿ ಫಾಲೋ ಮಾಡೋರು. ಆದ್ರೆ ಅದು ಫೋಟೋದಲ್ಲ, ವ್ಯಕ್ತಿತ್ವದಲ್ಲಿ. ಇವರಿಗೆ ಹೊರಗಿನ ಬ್ಯೂಟಿಗಿಂತ ಒಳಗಿನ ಬ್ಯೂಟಿ ಅಂದ್ರೆ ಮನಸ್ಸಿನ ಸೌಂದರ್ಯನೇ ಮುಖ್ಯ. ಒಬ್ಬ ವ್ಯಕ್ತಿ ದೇಖ್ತೆ ಹೇಗಿದ್ದಾರೆ ಅನ್ನೋದಕ್ಕಿಂತ ಅವರ ಗುಣ ಹೇಗಿದೆ, ಅವರ ಮನಸ್ಸು ಹೇಗಿದೆ ಅಂತ ನೋಡ್ತಾರೆ. ನೀವು ತುಂಬಾ ಪ್ರಾಮಾಣಿಕವಾಗಿದ್ರೆ ಸಾಕು, ಇವರಿಗೆ ನೀವು ಬೆಸ್ಟ್ ಫ್ರೆಂಡ್ ಆಗ್ಬಿಡ್ತೀರಾ. ಆದ್ರೆ ಇಷ್ಟೆಲ್ಲ ಡೀಪಾಗಿ ಯೋಚನೆ ಮಾಡೋ ಇವರಿಗೆ ಮುಂದಾಗುವ ಅನಾಹುತಗಳನ್ನ ಮೊದಲೇ ಕಂಡುಹಿಡಿಯುವ ಒಂದು ಶಕ್ತಿ ಇದೆ. ಅದು ಹೇಗ್ ಸಾಧ್ಯ? ಆ ಸೂಪರ್ ಪವರ್ ಯಾವುದು? ಅದರ ಬಗ್ಗೆ ಈಗ ಮಾತಾಡೋಣ. ನಾಲ್ಕನೇ ಗುಣ ಸಹಜ ಜ್ಞಾನ ಅಂದ್ರೆ ಇಂಟ್ಯೂಷನ್. ಇದು ಇವರ ಒಂದು ಸೂಪರ್ ಪವರ್ ಇದ್ದ ಹಾಗೆ. ಇವರ ಇಂಟ್ಯೂಷನ್ ಅಂದ್ರೆ ಒಳಮನಸ್ಸಿನ ಮಾತು ಯಾವತ್ತೂ ಸುಳ್ಳಾಗಲ್ಲ. ಏನಾದ್ರೂ ಕೆಟ್ಟದಾಗೋ ಹಾಗಿದ್ರೆ ಇವರಿಗೆ ಮೊದಲೇ ಒಂದು ರೀತಿ ಸಿಗ್ನಲ್ ಸಿಕ್ಬಿಡತ್ತೆ. ಏನೋ ಸರಿ ಇಲ್ಲ ಅನ್ಸುತ್ತಿದೆ ಅಂತ ಇವರು ಹೇಳಿದ್ರೆ ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಯಾಕಂದ್ರೆ ಅವರ ಗಟ್ ಫೀಲಿಂಗ್ ಸಾಮಾನ್ಯವಾಗಿ 100% ಸರಿಯಾಗಿರುತ್ತೆ. ಐದನೇ ಗುಣ ಆಯ್ದ ಸ್ನೇಹ. ಮೀನರಾಶಿಯವರು ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಅವರ ಫ್ರೆಂಡ್ಸ್ ಲಿಸ್ಟ್ ತುಂಬಾ ಚಿಕ್ಕದು ಮತ್ತು ಸ್ಪೆಷಲ್. ಸುಮ್ನೆ ಟೈಮ್ ಪಾಸ್ ಮಾಡೋ, ನೆಗೆಟಿವ್ ಆಗಿ ಮಾತಾಡೋ, ನಿಮ್ಮಿಂದ ಏನಾದ್ರೂ ಬೇಕು ಅಂತಾನೆ ಫ್ರೆಂಡ್ಶಿಪ್ ಮಾಡೋ ಜನದಿಂದ ಸಾವಿರಾರು ಮೈಲಿ ದೂರ ಇರ್ತಾರೆ. ಯಾರು ನಿಜವಾಗ್ಲೂ ಜೆನ್ಯೂನ್ ಆಗಿರ್ತಾರೋ ಅವರನ್ನ ಮಾತ್ರ ತಮ್ಮ ಪ್ರಪಂಚಕ್ಕೆ ಸೇರಿಸ್ಕೊಳ್ತಾರೆ. ಕ್ವಾಲಿಟಿ ಮುಖ್ಯ, ಕ್ವಾಂಟಿಟಿ ಅಲ್ಲ ಅನ್ನೋದು ಇವರ ಪಾಲಿಸಿ. ಆರನೇ ಗುಣ ಕನಸುಗಾರರು. ಇವರನ್ನ ಡೇ ಡ್ರೀಮರ್ಸ್ ಅಂದ್ರೆ ತಪ್ಪಾಗಲ್ಲ. ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡ್ತಿದ್ರೆ ಇವರು ಎಲ್ಲೋ ಕಿಟಗೆ ಆಚೆ ನೋಡ್ತಾ ತಮ್ಮದೇ ಕಲ್ಪನಾ ಲೋಕದಲ್ಲಿ ಇರ್ತಾರೆ. ರಿಯಲ್ ಲೈಫ್ ಪ್ರಾಬ್ಲಮ್ಸ್ನ ಎಸ್ಕೇಪ್ ಆಗಕ್ಕೆ ತಮ್ಮ ಕನಸುಗಳಲ್ಲಿ ಬದುಕ್ತಾರೆ. ಎಲ್ರೂ ಮಾಡೋ ಥರ ನಾನ್ ಯಾಕ್ ಬೇಕು ಅಂತ ಯೋಚನೆ ಮಾಡಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಕನಸಿನ ಲೋಕದಲ್ಲಿರುವ ಇವರು ನಿಜವಾದ ಪ್ರೀತಿಯಲ್ಲಿ ಬಿದ್ರೆ ಹೇಗಿರ್ತಾರೆ? ಇವರ ಲವ್ ಸ್ಟೋರಿ ಎಷ್ಟು ಡೀಪ್ ಆಗಿರುತ್ತೆ ಮತ್ತು ಇವರನ್ನ ಯಾಕೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ ಆಗಲ್ಲ, ಆ ನಿಗೂಢತೆಯ ಹಿಂದಿನ ರಹಸ್ಯ ಈಗ ಬಯಲಾಗಲಿದೆ. ಏಳನೇ ಗುಣ ಪ್ರೀತಿಯಲ್ಲಿ ನಂಬಿಕೆ. ಲವ್ ವಿಷಯಕ್ ಬಂದ್ರೆ ಇವರು ಬಾಲಿವುಡ್ ಸಿನಿಮಾ ಹೀರೋ ಹೀರೋಯಿನ್ ತರ ಪಕ್ಕಾ ರೊಮ್ಯಾಂಟಿಕ್. ಒಮ್ಮೆ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವರಿಗೆ ಸಂಪೂರ್ಣವಾಗಿ ತಮ್ಮನ್ನ ಅರ್ಪಿಸಿಕೊಳ್ತಾರೆ. ಅವರನ್ನ ಖುಷಿಯಾಗಿ ಇಡಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಪ್ರೀತಿ ಅಂದ್ರೆ ಇವರಿಗೆ ಅದೊಂದು ಪವಿತ್ರವಾದ ಭಾವನೆ. ಎಂಟನೇ ಗುಣ ನಿಗೂಢ ವ್ಯಕ್ತಿತ್ವ. ಇವರನ್ನ ಅರ್ಥ ಮಾಡ್ಕೊಡೋದಿದೆಯಲ್ಲ, ಅದೊಂದು ದೊಡ್ಡ ಚಾಪ್ಟರ್ ಇದ್ದ ಹಾಗೆ. ಈಗ ನಗ್ತಾ ಇರ್ತಾರೆ, ಇನ್ನೊಂದ್ ಕ್ಷಣದಲ್ಲಿ ಯಾಕೆ ಅಂತ ಗೊತ್ತಿಲ್ಲದೆ ಸೈಲೆಂಟ್ ಆಗ್ಬಿಡ್ತಾರೆ. ಅವರ ಮನಸ್ಸಲ್ಲಿ ಏನಿದೆ ಅಂತ ಗೆಸ್ ಮಾಡೋದು ತುಂಬಾ ಕಷ್ಟ. ನೀವು ಏನಾಯ್ತು ಅಂತ ಕೇಳಿದ್ರೆ ಏನಿಲ್ಲ ಅಂತಾರೆ, ಆದ್ರೆ ಅವರ ಮನಸ್ಸೊಳಗೆ ಭಾವನೆಗಳ ಸಮುದ್ರವೇ ಇರುತ್ತೆ. ಒಂಬತ್ತನೇ ಗುಣ ಅತೀ ಸೂಕ್ಷ್ಮ ಜೀವಿಗಳು. ಇವರ ಮನಸ್ಸು ತುಂಬಾ ಸಾಫ್ಟ್, ಒಂದು ರೀತಿ ಟಚ್ ಮೀ ನಾಟ್ ಗಿಡದ ತರ. ಸಣ್ಣ ಮಾತು ಕೂಡ ಇವರ ಮನಸ್ಸಿಗೆ ತುಂಬಾ ನೋವು ಕೊಡಬಹುದು. ನೀವು ತಮಾಷೆಗೆ ಅಂದ ಮಾತು ಕೂಡ ಇವರನ್ನ ದಿನವಿಡೀ ಕಾಡಬಹುದು. ಭಾವನೆಗಳನ್ನ ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತಾರೆ. ಅದಕ್ಕೆ ಇವರ ಜೊತೆ ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಷ್ಟೊಂದು ಸೂಕ್ಷ್ಮವಾಗಿರೋ ಇವರು ಜನರ ನಿಜವಾದ ಬಣ್ಣವನ್ನ ಹೇಗೆ ಕಂಡುಹಿಡಿತಾರೆ?
ಇವರ ಈ ಡಿಟೆಕ್ಟಿವ್ ಬುದ್ಧಿಯ ಹಿಂದಿನ ಶಕ್ತಿ ಏನು ಮತ್ತು ಇವರ ಒಂದು ದೊಡ್ಡ ವೀಕ್ನೆಸ್ ಯಾವುದು? ಉತ್ತರ ಇಲ್ಲಿದೆ. 10ನೇ ಗುಣ, ಆಧ್ಯಾತ್ಮಿಕ ಒಲವು. ಇವರಿಗೆ ದೇವರ ಮೇಲೆ, ಆಧ್ಯಾತ್ಮದ ಮೇಲೆ ಸಹಜವಾದ ಒಲವು ಇರತ್ತೆ. ಧ್ಯಾನ ಮಾಡೋದು, ಪ್ರಕೃತಿ ಜೊತೆ ಸಮಯ ಕಳೆಯೋದು, ಸಂಗೀತ ಕೇಳೋದು ಅಂದ್ರೆ ಇವರಿಗೆ ತುಂಬಾ ಇಷ್ಟ. ಲೌಕಿಕ ಜಗತ್ತಿನ ಗದ್ದಲದಿಂದ ದೂರ ಹೋಗಿ ತಮ್ಮದೇ ಪ್ರಪಂಚದಲ್ಲಿ ಶಾಂತಿ ಕಂಡುಕೊಳ್ತಾರೆ. 11ನೇ ಗುಣ, ಗುಪ್ತ ಉದ್ದೇಶಗಳನ್ನ ಗ್ರಹಿಸುವುದು. ನೀವು ಇವರ ಹತ್ರ ಸುಳ್ಳು ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ನೀವು ಸಿಕ್ಕಬೀಳೋದು ಗ್ಯಾರಂಟಿ. ನಿಮ್ಮ ಮುಖ ನೋಡಿಯೇ, ನಿಮ್ಮ ಮಾತಿನ ಧ್ವನಿ ಕೇಳಿಯೇ ನೀವು ಸುಳ್ಳು ಹೇಳ್ತಿದ್ದೀರಾ, ನಿಜ ಹೇಳ್ತಿದ್ದೀರಾ ಅಂತ ಕಂಡು ಹಿಡಿದು ಬಿಡ್ತಾರೆ. ಜನರ ನಿಜವಾದ ಉದ್ದೇಶ ಏನು ಅಂತ ಇವರಿಗೆ ಬೇಗ ಗೊತ್ತಾಗತ್ತೆ. 12ನೇ ಗುಣ, ಹೊಂದಿಕೊಳ್ಳುವ ಸ್ವಭಾವ. ನೀರಿನ ತರಹ ಇವರು ಯಾವುದೇ ಪಾತ್ರೆಗೆ ಹಾಕಿದರೂ ಅದರ ಆಕಾರ ಪಡೆಯುತ್ತೆ ಅಲ್ವಾ? ಹಾಗೇನೆ ಮೀನರಾಶಿಯವರು ಯಾವುದೇ ಪರಿಸ್ಥಿತಿಗೆ, ಯಾವುದೇ ತರಹದ ಜನರ ಜೊತೆ ಸುಲಭವಾಗಿ ಹೊಂದಿಕೊಂಡ್ಬಿಡ್ತಾರೆ. ನಾನ್ ಹೀಗೆ ಇರೋದು, ನನ್ಗೆ ಹೀಗೆ ಬೇಕು ಅಂತ ಹಠ ಮಾಡಲ್ಲ. ಇದೇ ಗುಣದಿಂದಾಗಿ ಇವರಿಗೆ ಎಲ್ಲೆಡೆಯೂ ಸ್ನೇಹಿತರಿದ್ದಾರೆ. 13ನೇ ಗುಣ, ದೊಡ್ಡ ಹೃದಯ ಮತ್ತು ದಾನಿಗಳು. ಇವರ್ದು ತುಂಬಾ ದೊಡ್ಡ ಮನಸ್ಸು. ತಮ್ಮ ಪಾಕೆಟ್ ಖಾಲಿ ಇದ್ರೂ ಬೇರೆಯವರ ಕಷ್ಟ ನೋಡಿ ಸುಮ್ನಿರಲಾರರು. ತಮ್ಮ ಹತ್ರ ಇರೋದನ್ನ ಬೇರೆಯವರಿಗೆ ಕೊಡಕ್ಕೆ ಇವರು ಎಂದಿಗೂ ಹಿಂಜರಿಯೋದಿಲ್ಲ. ದಾನ ಮತ್ತು ಧರ್ಮದ ಕಾರ್ಯಗಳಲ್ಲಿ ಇವರು ಯಾವಾಗ್ಲೂ ಮುಂದೆ ಇರ್ತಾರೆ. 14ನೇ ಗುಣ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ಇದು ಇವರ ಒಂದು ಮೈನಸ್ ಪಾಯಿಂಟ್. ಯಾವುದೇ ಡಿಸಿಷನ್ ತಗೊಳಕ್ಕೆ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಒಂದು ಬಟ್ಟೆ ತಗೊಳಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಅದು ಸರಿನಾ, ಇದು ಸರಿನಾ ಅಂತ ಯೋಚನೆ ಮಾಡಿ ಕೊನೆಗೆ ಯಾವುದನ್ನು ತಗೊಳ್ಳದೆ ಬಂದ್ಬಿಡಬಹುದು. ಜೀವನದ ದೊಡ್ಡ ನಿರ್ಧಾರಗಳಲ್ಲಂತೂ ತುಂಬಾ ತಡ ಮಾಡ್ತಾರೆ. ಈ ಗೊಂದಲದ ಜೊತೆಗೆ ಇವರನ್ನ ಜೀವನ ಪೂರ್ತಿ ಕಾಡುವ ಒಂದು ಭಯ ಇದೆ. ಆ ಭಯದಿಂದಲೇ ಇವರು ಎಷ್ಟೋ ಸಾರಿ ಪ್ರೀತಿಯಿಂದ, ಸಂಬಂಧಗಳಿಂದ ದೂರ ಓಡಿ ಹೋಗ್ತಾರೆ. ಏನದು ಭಯ? ಇದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. 15ನೇ ಗುಣ, ತಿರಸ್ಕಾರ ಮತ್ತು ಒಂಟಿತನದ ಭಯ. ಇವರಿಗೆ ಒಂಟಿಯಾಗಿರಕ್ಕೆ ಆಗಲ್ಲ, ಆದ್ರೆ ಯಾರಾದ್ರೂ ರಿಜೆಕ್ಟ್ ಮಾಡ್ಬಿಡ್ತಾರೇನೋ, ತಮ್ಮನ್ನ ದೂರ ಮಾಡ್ಬಿಡ್ತಾರೇನೋ ಅನ್ನೋ ಭಯ ಇವರನ್ನ ಯಾವಾಗ್ಲೂ ಕಾಡ್ತಾ ಇರತ್ತೆ. ಈ ಭಯದಿಂದಲೇ ಕೆಲವೊಮ್ಮೆ ತಮ್ಮ ಪ್ರೀತಿಯನ್ನ ಹೇಳ್ಕೊಳ್ಳೋಕೆ ಹಿಂಜರಿತಾರೆ. 16ನೇ ಗುಣ, ಸೃಜನಶೀಲ ಮತ್ತು ಕಲಾತ್ಮಕ. ಇವರು ಹುಟ್ಟ ಕಲಾವಿದರು. ಇವರ ಕಲ್ಪನಾಶಕ್ತಿ ಅದ್ಭುತ. ಸುಮ್ನೆ ಕೂತಿದ್ರೂ ಇವರ ಮನಸ್ಸಿನಲ್ಲಿ ಒಂದು ಕವಿತೆ, ಒಂದು ಹಾಡು ಅಥವಾ ಒಂದು ಚಿತ್ರ ಹುಟ್ಕೊಳ್ತಾ ಇರತ್ತೆ. ಡ್ರಾಯಿಂಗ್, ಪೇಂಟಿಂಗ್, ಮ್ಯೂಸಿಕ್ ಅಂತ ಏನಾದ್ರೂ ಒಂದು ಕಲೆ ಇವರಲ್ಲಿ ಇದ್ದೇ ಇರತ್ತೆ. 17ನೇ ಗುಣ, ಏಕಾಂತವನ್ನು ಬಯಸುತ್ತಾರೆ. ಇವರು ದಿನವಿಡೀ ಜನರ ಜೊತೆ ಇದ್ದು ಇವರಿಗೆ ಕೆಲವೊಮ್ಮೆ ಮೀ ಟೈಮ್ ಬೇಕು. ಅಂದ್ರೆ ತಮ್ಮ ಪಾಡಿಗೆ ತಾವು ಒಬ್ರೇ ಇರಬೇಕು. ಆಗ ತಮ್ಮನ್ನ ತಾವು ರೀಚಾರ್ಜ್ ಮಾಡ್ಕೊಳ್ತಾರೆ. ಇವರ ಈ ಏಕಾಂತವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ, ಇದು ಅವರ ಶಕ್ತಿಯ ಮೂಲ. ಇಷ್ಟೆಲ್ಲ ಸಾಫ್ಟ್ ಆಗಿರೋ ಇವರೊಳಗೆ ಒಬ್ಬ ಫೈಟರ್ ಕೂಡ ಇದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾ? ನೋಡೋಕೆ ಸೈಲೆಂಟ್ ಆಗಿರೋ ಇವರು ಯಾವಾಗ ತಮ್ಮ ರೌದ್ರ ರೂಪ ತೋರಿಸ್ತಾರೆ, ಆ ಸೀಕ್ರೆಟ್ ಈಗ ರಿವೀಲ್ ಮಾಡ್ತೀನಿ. 18ನೇ ಗುಣ, ಪ್ರಾಮಾಣಿಕ ವ್ಯಕ್ತಿಗಳನ್ನ ಗೌರವಿಸುತ್ತಾರೆ. ಇವರಿಗೆ ನಾಟಕ ಆಡೋ ಜನ ಅಂದ್ರೆ ಆಗಲ್ಲ. ಯಾರು ಓಪನ್ ಆಗಿ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ತಾರೋ ಅಂಥವರನ್ನ ಇಷ್ಟಪಡ್ತಾರೆ. ನೀವು ಇವರ ಜೊತೆ ಪ್ರಾಮಾಣಿಕವಾಗಿದ್ರೆ ಇವರು ನಿಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. 19ನೇ ಗುಣ, ಆಳವಾಗಿ ಪ್ರೀತಿಸುತ್ತಾರೆ. ಇವರಿಗೆ ಲವ್ ಆದ್ರೆ ಅದು ಸೀರಿಯಸ್ ಲವ್ ಆಗಿರುತ್ತೆ. ಒಮ್ಮೆ ಇವರಿಗೆ ಸರಿಯಾದ ಜೋಡಿ ಸಿಕ್ಕಿದ್ರೆ ಅತ್ಯಂತ ಆಳವಾಗಿ ಮತ್ತು ವೇಗವಾಗಿ ಪ್ರೀತಿಯಲ್ಲಿ ಬೀಳ್ತಾರೆ. ತಮ್ಮ ಪಾರ್ಟ್ನರ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾರೆ. ಅವರ ಜಗತ್ತೇ ತಮ್ಮ ಸಂಗಾತಿಯಾಗಿರುತ್ತೆ. 21ನೇ ಗುಣ, ಗೆಲ್ಲುವ ಛಲ. ನೋಡೋಕೆ ಸೈಲೆಂಟ್ ಆಗಿರ್ತಾರೆ ಅಂತ ಇವರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಒಮ್ಮೆ ಏನಾದ್ರೂ ಗೆಲ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಸಾಧಿಸೋವರೆಗೂ ಬಿಡಲ್ಲ. ಸ್ಪರ್ಧೆ ಅಂತ ಬಂದ್ರೆ ಇವರಲ್ಲಿ ಒಬ್ಬ ಹಿಡನ್ ಫೈಟರ್ ಹೊರಬರ್ತಾನೆ. ತಮ್ಮ ಗುರಿಯನ್ನ ತಲುಪಲು ಸದ್ದಿಲ್ಲದೆ ಪ್ರಯತ್ನ ಪಡ್ತಾರೆ. 21ನೇ ಗುಣ, ಬೆಂಬಲ ನೀಡುವವರು. ಕೊನೆಯದಾಗಿ ನಿಮ್ಮ ಬೆಸ್ಟ್ ಫ್ರೆಂಡ್ ಮೀನರಾಶಿಯವರಾಗಿದ್ರೆ ನೀವು ಲಕ್ಕಿ. ಯಾಕಂದ್ರೆ ನೀವು ಕಷ್ಟದಲ್ಲಿದ್ದಾಗ ನೀವು ಹೇಳದೇ ಇದ್ರೂ ಅವರ ಇಂಟ್ಯೂಷನ್ಗೆ ಗೊತ್ತಾಗತ್ತೆ. ಅವರೇ ಕಾಲ್ ಮಾಡಿ ಏನಾಯ್ತು, ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾರೆ. ನಿಮಗೆ ಬೆಂಬಲವಾಗಿ ನಿಂತು ಧೈರ್ಯ ತುಂಬ್ತಾರೆ. ಸೋ ಫ್ರೆಂಡ್ಸ್, ನೋಡಿದ್ರಲ್ಲ ಮೀನರಾಶಿಯವರ ಪ್ರಪಂಚ ಎಷ್ಟು ವಿಭಿನ್ನವಾಗಿದೆ ಅಂತ. ಇವರು ಕರುಣೆ, ಕಲೆ ಮತ್ತು ಕನಸುಗಳ ಒಂದು ಅದ್ಭುತ ಕಾಂಬಿನೇಷನ್. ಇವರ ಒಂದೊಂದು ಗುಣವೂ ಒಂದೊಂದು ರಹಸ್ಯ. ಈ ಗುಣಗಳನ್ನ ಕೇಳಿ ನಿಮಗೇನನಿಸ್ತು? ನಿಮ್ಮ ಮೀನರಾಶಿಯ ಫ್ರೆಂಡ್ ಕೂಡ ಹೀಗೇನಾ? ಅಥವಾ ನೀವೇ ಮೀನರಾಶಿಯವರಾಗಿದ್ರೆ ಇದರಲ್ಲೂ ಯಾವ ಸೀಕ್ರೆಟ್ ನಿಮ್ದು ಅಂತ ನಮಗೆ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಈ ನಮ್ಮ ಫ್ರೆಂಡ್ಲಿ ಮಾತುಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿ ಜೊತೆ ಇದೇ ತರ ಮಾತಾಡೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.